ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ವಂಚನೆಯ ಕೇಸ್ ದಾಖಲಾಗಿದೆ. ಮಹಿಳೆಯೊಬ್ಬರಿಗೆ 92 ಲಕ್ಷ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೀಗ ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೂರಪ್ಪ ಬಾಬು ವಿರುದ್ಧ ಆರೋಪವನ್ನ ಮಹಿಳೆ ಮಾಡಿದ್ದಾರೆ. 2023ರಲ್ಲಿ ಮಹಿಳೆಗೆ ಸೂರಪ್ಪ ಬಾಬು ಅವರ ಪರಿಚಯ ಆಗುತ್ತೆ. ಶಿವಣ್ಣ ಗಣೇಶ್ ಜೊತೆ ಫಿಲ್ಮ್ ಮಾಡ್ತಿದ್ದೀನಿ ಅಂತ ಹೇಳಿ ಆ ಮಹಿಳೆಗೆ ಸೂರಪ್ಪ ಬಾಬು ಹೇಳಿದ್ರಂತೆ. ಲಕ್ಷ್ಮಿ ಅನ್ನುವ ಆಕೆಯಿಂದ 92 ಲಕ್ಷ ರೂಪಾಯಿ ಸಾಲವನ್ನ ಸೂರಪ್ಪ ಬಾಬು ಪಡೆದಿದ್ರಂತೆ. ಕೆಲ ದಿನಗಳ ಕಾಲ ಸೂರಪ್ಪ ಬಾಬು ಸಂಪರ್ಕೇ ಸಿಗಲಿಲ್ಲ. ಹಣ ಕೇಳಿದಾಗ 25 ಲಕ್ಷ ರೂಪಾಯಿ ಹಣವನ್ನ ಸೂರಪ್ಪ ಬಾಬು ಆ ಮಹಿಳೆಗೆ ವಾಪಸ್ ಕೊಟ್ಟಿದ್ದಾರೆ. ಬಾಕಿ ಹಣ ಕೇಳಿದಂತಹ ಸಂದರ್ಭದಲ್ಲಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಆ ಮಹಿಳೆ ದೂರನ್ನ ದಾಖಲಿಸಿದ್ದಾರೆ. ಇದೀಗ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಹಿಳೆಯೊಬ್ಬರಿಗೆ 92 ಲಕ್ಷ ರೂಪಾಯಿ ವಂಚನೆಯನ್ನ ಮಾಡಿದ್ರ ಸೂರಪ್ಪ ಬಾಬು. ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ವಂಚನೆಯ ಕೇಸ್ ದಾಖಲಾಗಿದೆ. ಮಹಿಳೆಯೊಬ್ಬರಿಗೆ 92 ಲಕ್ಷ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೀಗ ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೂರಪ್ಪ ಬಾಬು ವಿರುದ್ಧ ಆರೋಪವನ್ನ ಮಹಿಳೆ ಮಾಡಿದ್ದಾರೆ. 2023ರಲ್ಲಿ ಮಹಿಳೆಗೆ ಸೂರಪ್ಪ ಬಾಬು ಅವರ ಪರಿಚಯ ಆಗುತ್ತೆ. ಶಿವಣ್ಣ ಗಣೇಶ್ ಜೊತೆ ಫಿಲ್ಮ್ ಮಾಡ್ತಿದ್ದೀನಿ ಅಂತ ಹೇಳಿ ಆ ಮಹಿಳೆಗೆ ಸೂರಪ್ಪ ಬಾಬು ಹೇಳಿದ್ರಂತೆ. ಲಕ್ಷ್ಮಿ ಅನ್ನುವ ಆಕೆಯಿಂದ 92 ಲಕ್ಷ ರೂಪಾಯಿ ಸಾಲವನ್ನ ಸೂರಪ್ಪ ಬಾಬು ಪಡೆದಿದ್ರಂತೆ. ಕೆಲ ದಿನಗಳ ಕಾಲ ಸೂರಪ್ಪ ಬಾಬು ಸಂಪರ್ಕೇ ಸಿಗಲಿಲ್ಲ. ಹಣ ಕೇಳಿದಾಗ 25 ಲಕ್ಷ ರೂಪಾಯಿ ಹಣವನ್ನ ಸೂರಪ್ಪ ಬಾಬು ಆ ಮಹಿಳೆಗೆ ವಾಪಸ್ ಕೊಟ್ಟಿದ್ದಾರೆ. ಬಾಕಿ ಹಣ ಕೇಳಿದಂತಹ ಸಂದರ್ಭದಲ್ಲಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಆ ಮಹಿಳೆ ದೂರನ್ನ ದಾಖಲಿಸಿದ್ದಾರೆ. ಇದೀಗ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಹಿಳೆಯೊಬ್ಬರಿಗೆ 92 ಲಕ್ಷ ರೂಪಾಯಿ ವಂಚನೆಯನ್ನ ಮಾಡಿದ್ರ ಸೂರಪ್ಪ ಬಾಬು. ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ.